ವೀಕ್ಷಕರೇ, ನವ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ತುಮಕೂರಿನಲ್ಲಿ ಕನ್ನಡ ನಾಮಫಲಕ 40ರಷ್ಟು ಕಂಡಿಲ್ಲ. ಪರಭಾಷಾ ನಾಮಫಲಕ ಹಾಗೂ ಪರಪ್ರಾಂತ್ಯದ ಕಾರ್ಮಿಕರಿಂದ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾರೆ. ಹಾಗೂ ತುಮಕೂರಿನಲ್ಲಿ ಎಳನೀರು ನಿಗದಿತ ಬೆಲೆ ಮಾಡಿ ರೈತರಿಗೆ ನ್ಯಾಯ ಕೊಡಿಸಿ ಎಂದು ಆಗ್ರಹಿಸಿ ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ವಿವಿಧ ಸಂಘಟನೆಗಳು ನಗರದ ಟೌನ್ ಹಾಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಸೇರಿ ನಗರದ ಟೌನ್ ಹಾಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಕರ್ನಾಟಕದಲ್ಲಿ 60ರಷ್ಟು ಕನ್ನಡ, 40ರಷ್ಟು ಪರಭಾಷೆ ನಾಮಫಲಕ ಬಳಸಬೇಕು ಎಂದು ಆದೇಶವಿದೆ. ಸರ್ಕಾರದ ಆದೇಶವಿದ್ದರೂ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಸೇರಿದಂತೆ ತುಮಕೂರಿನಾದ್ಯಂತ 40ರಷ್ಟು ಕನ್ನಡ ಫಲಕ ಹಾಕಿಲ್ಲ. ಹಾಗಾಗಿ ಕನ್ನಡ ಉಳಿಸಿ ಎಂದು ಪ್ರತಿಭಟಿಸಿದರು. ಮತ್ತು ಎಳನೀರು 70 ರೂಪಾಯಿಗೆ ಮಾರಾಟ ಮಾಡುತ್ತಿದ್ದಾರೆ. ಆದರೆ ರೈತರಿಗೆ ಈ ಬೆಲೆ ಸಿಗುತ್ತಿಲ್ಲ. ಹಾಗಾಗಿ ತುಮಕೂರು ಮಾರುಕಟ್ಟೆಯಲ್ಲಿ ಎಳನೀರು ಮಂಡಿ ಮಾಡಿ ರೈತರಿಗೆ ನ್ಯಾಯ ಕೊಡಿಸಿ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಸಂಘಟನೆ ರಾಜ್ಯಾಧ್ಯಕ್ಷ ಅರುಣ್ ಕುಮಾರ್ ಹಾಗೂ ಧನ್ಯಾ ಕುಮಾರ್ ಅವರು ಆಗ್ರಹಿಸಿದರು. ಇವತ್ತೇನು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ 60ರಷ್ಟು ಕನ್ನಡ ನಾಮಫಲಕ ಬಳಸಬೇಕು, 40ರಷ್ಟು ಪರಭಾಷೆ ಬಳಸಬೇಕು ಅನ್ನೋ ಒಂದು ಆದೇಶ ಆಗಿದೆ. ನಾವು ಇಡೀ ರಾಜ್ಯ ಸುತ್ಕೊಂಡ್ಬಂದ್ರೂ 60 ಭಾಗ ಅಲ್ಲ, 20 ಭಾಗನೂ ಆಗಿಲ್ಲ. ಯಾವುದೇ ಒಂದು ಹೊಸ ನರಸಾಪುರ ಕಾರ್ಖಾನೆ ಇರ್ಬೋದು, ಇಂಥ ಇಂಡಸ್ಟ್ರಿಯಲ್ಗಳು ಕರ್ನಾಟಕದಲ್ಲಿ ಸಾಕಷ್ಟಿದ್ದಾವೆ. ಅಲ್ಲಿ ಯಾವುದೇ ಒಂದು ಕನ್ನಡ ನಾಮಫಲಕವನ್ನು ಬಳಸದೆ ಬೇರೆ ಭಾಷೆ ಬಳಸ್ಕೊಂಡು, ಹಾಗೆ ಜನಗಳನ್ನು ಅಷ್ಟೇ ಬೇರೆ ಭಾಷೆಗಳನ್ನ ಕೆಲಸಕ್ಕೆ ತೊಗೊಂಡು ಕೂಲಿ ಕಾರ್ಮಿಕಗಳನ್ನು ತಗೊಂಡು ನಮ್ಮ ಕನ್ನಡಿಗರು ಅನ್ಯಾಯ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ಏನು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಾವು ಅಧಿಕವಾಗಿ ನಾವು ಸುತ್ತೋಡಿದಾಗ ಇಲ್ಲಿ ಕಂಡಿದ್ದೆ ನಮಗೆ 40 ಭಾಗನೂ ಕಂಡಿಲ್ಲ ಕನ್ನಡ. ಹಾಗಾಗಿ ನಾವು ಇದೊಂದು ನಮ್ಮ ಕನ್ನಡ ಪರ ಒಕ್ಕೂಟ, ದಲಿತ ಪರ ಒಕ್ಕೂಟ, ರೈತ ಪರ ಒಕ್ಕೂಟ, ಹಾಗೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳರದು ಎಲ್ಲರೂ ಸೇರ್ಕೊಂಡು ನಾವು ಒಂದು ತೀರ್ಮಾನಕ್ಕೆ ಬಂದು ಕನ್ನಡ ನಾಮಫಲಕ ತುಮಕೂರಲ್ಲಿ ಆದೇಶ ಆಗಬೇಕು, ಸರ್ಕಾರದ ಆದೇಶ ಪಾಲನೆ ಮಾಡಬೇಕು ಅಂತೇಳಿ ನಾವು ಈ ಕೂಡಲೇ ಇದೊಂದು ಹೋರಾಟ ಅಂದ್ಕೊಂಡು, ಹಾಗೆ ಏನು ಇವತ್ತು ರೈತರಿಗೆ ನೋಡಿ ಒಂದು ಎಳ್ನೀರು ಮಾರಾಟ ಮಾಡ್ತಾ ಇದ್ದಾರೆ, 50ರಿಂದ 60 ರೂಪಾಯಿ ಮಾರಾಟ ಮಾಡ್ತಾ ಇದ್ದಾರೆ. ಈಗ ಏನಾಗಿದೆ, ಹೌದು 70 ರೂಪಾಯಿವರೆಗೂ ಕನಿಷ್ಠ ಮಾಡ್ತಾ ಇದ್ದಾರೆ. ಇವತ್ತು ರೈತರುಗಳಿಗೆ ಕನಿಷ್ಠ ದರ ಅವ್ರಿಗೆ ಕೊಡ್ತಾ ಇಲ್ಲ. ಈ ನಮ್ಮ ತುಮಕೂರಲ್ಲಿ ಬಟವಾಡಿಲಿರೋಂಥ ಒಂದು ಮಾರ್ಕೆಟಲ್ಲಿ ಎಳ್ನೀರಿನ ಒಂದು ಮಾರ್ಕೆಟ್ ಮಾಡಬೇಕು ಅಂತ ನಾವು ಕೂಡಲೇ ಕೇಳ್ಕೊತಾ ಇದ್ದೀವಿ. ಇದನ್ನೇನಾದ್ರು ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟನೂ ಮಾಡ್ತೀವಿ. ಹಾಗೆ ನೋಡಿ ಎಳ್ನೀರು ರೈತರಿಗೆ ಕನಿಷ್ಠ ದರ ಎಷ್ಟು ಸೇರಬೇಕು ಅವ್ರಿಗೆ ಸೇರಬೇಕು, ಉಳಿದಂಥದ್ದು ಇವ್ರಿಗೆ ಏನು ಒಂದು ದಿನದ ಕೂಲಿ ಸಿಗಬೇಕು ಅಂತ ಇದೆಯೋ ಅಷ್ಟು ಮಾತ್ರ ರೇಟ್ ಇಟ್ಕೊಂಡು ಮಾನ್ಯ ಆಯುಕ್ತರಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು ಇದನ್ನು ಒಂದು ನಿಗದಿ ಮಾಡಬೇಕು ಒಂದು ರೇಟ್ನ. ಹಾಗೆ ರೈತರಿಗೆ ಒಂದು ಅನ್ಯಾಯ ಆಗುತ್ತೆ. ಎಳ್ನೀರಲ್ಲಿ ತುಂಬ ಒಂದು ದೊಡ್ಡ ಬಿಸ್ನೆಸ್ ನಡೀತಾ ಇದೆ. ಒಂದು ಏನು ಹೊರಗಡೆಯಿಂದ ಬರ್ತಾ ಇರೋಂಥವ್ರು ಇಲ್ಲಿ ನಮ್ಮ ತುಮಕೂರಲ್ಲಿರೋಂಥ ಎಳ್ನೀರುಗಳನ್ನ ಮಾರಾಟ ಮಾಡೋದು ಕಮ್ಮಿ ಆಗ್ಬಿಟ್ಟಿದೆ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ತಂದು ಅಲ್ಲೇ ಬಿಡೋ ಜಾಗದಿಂದ 40 ರೂಪಾಯಿ 30 ರೂಪಾಯಿವರೆಗೂ ಬಿಡ್ತಾ ಇದ್ದಾರೆ. ನಮ್ಮ ಲೋಕಲ್ ರೈತರಿಗೆ ಯಾವುದೇ ಒಂದು ವ್ಯಾಪಾರಗಳಾಗ್ತಿಲ್ಲ, ನಷ್ಟ ಆಗ್ತಾ ಇದೆ ಅವರಿಗೆ. ಅದಕ್ಕೆ ಈ ಕೂಡಲೇ ಈ ನಮ್ಮ ಜಿಲ್ಲಾಡಳಿತ ಇರ್ಬೋದು, ಆಯುಕ್ತರಾಗಿರ್ಬೋದು ಈ ಎಳ್ನೀರಿನ ವಿಚಾರ ತೊಗೊಬೇಕು, ಇದನ್ನು ತೊಗೊಂಡು ನಿಗದಿ ಮಾಡಬೇಕು, ಒಂದು ಮಾರ್ಕೆಟ್ ಮಾಡಬೇಕು. ಹಾಗೆ ಕನ್ನಡ ನಾಮಫಲಕ ಏನಾದರೂ ಇವರು ಈ ಕೂಡಲೇ ಯಾರು ಕನ್ನಡ ಬಳಸಲ್ವೋ ಅವ್ರನ್ನ ಲೈಸೆನ್ಸ್ ರದ್ದು ಮಾಡಬೇಕು. ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈಗ ಎಚ್ಚರಿಕೆ ನೀಡ್ತಾ ಇದೀವಿ. ಅವತ್ತಿಂದನೂ ಕೂತಿದೆ ಸರ್, ಇವತ್ತೆಲ್ಲ ಪಾಲಿಕೆ ಇದೆಯಾ ಅಂತ ನಾವು ಕೇಳ್ತಾ ಇದೀವಿ. ಇಲ್ಲ ಸರ್, ಸುಮಾರು ಸಲ ಮನವಿ ಕೊಟ್ಟಿದ್ದೀನಿ. 3 ವರ್ಷದಿಂದ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಮೀಡಿಯಾದಲ್ಲಿ. ನಾವು ಅದನ್ನು ಮಾಡಿದ್ದೀವಿ. ಪ್ರತಿಯೊಂದೂ ನಾವು ಕೊಟ್ಟಿರೋಂಥ ಆಯುಕ್ತರಿಗೆ ಆಗಿರ್ಬೋದು, ಜಿಲ್ಲಾಧಿಕಾರಿಗಳಿಗೆ ಲೆಟರ್ ಸಮೇತ ನಮ್ಮ ಹತ್ರ ಇದೆ. ಯಾವುದೇ ರೀತಿಯಾದಂಥ ಅವ್ರು ಏನೂ ಮಾಡಿಲ್ಲ ಇಲ್ಲಿವರೆಗೂ. ಕನ್ನಡ ಬಳಸೋಕೆ ಅವ್ರಿಗೂ ಇಷ್ಟ ಇಲ್ಲ ಅನಿಸುತ್ತೆ. ಬೇರೆ ಭಾಷೆ ಬಳಸೋಕೆ ಇಷ್ಟ ಇದ್ರೆ ಬೇಕಾದ್ರೆ ಮಾಡ್ಕೊಳ್ಳಿ, ನೋಡೋಣ. ನಾವು ಇಲ್ಲ ಅವರು ಅದೊಂದು ಆಗೋಗ್ಲಿ ಅಂತ ಅರ್ಥ ಮಾಡ್ಕೊಬೇಕು. ಕನ್ನಡ ಬಳಸೋದು ಸರ್ಕಾರ ಆದೇಶ ಆಗಿದೆ ಅಂದರೆ ಅದನ್ನು ಸರ್ಕಾರದ ಆದೇಶ ಪಾಲನೆ ಮಾಡೋದು ಅವ್ರ ಧರ್ಮ ಸರ್. ಈ ಥರ ಇರಲ್ಲ, ತುಂಬ ಉಗ್ರವಾದ ಹೋರಾಟ ಇರುತ್ತೆ. ತುಮಕೂರು ಬಂದ್ ಕರೆ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಎಲ್ಲ ಅರುಣ್ ಕುಮಾರ್ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ. ಒಂದು ರೈತರಿಗಾಗ್ತಿರುವಂಥ ಅನ್ಯಾಯ. ಇವತ್ತು ನಾವು ಒಂದು ಸಣ್ಣ ಬಾಟ್ಲು ಬಿಸ್ತರಿ ತಗೊಂಡ್ರೆ 35ರಿಂದ 40 ರೂಪಾಯಿ. ನಾವು ಅದನ್ನ ನೀರನ್ನು ತಗೊಂಡು ವಿಷ ಕುಡಿತಾ ಇದ್ದೀವಿ. ಬಟ್ ಅಮೃತವನ್ನು ಕೊಡ್ತಾರೆ ಅಂತ ರೈತರಿಗೆ ಇವತ್ತು ಎಲ್ಲ ಒಂದು ಕಡೆ ಸರ್ಕಾರಗಳು ವಿಷವನ್ನು ಕೊಡ್ತಾ ಇದ್ದಾರೆ. ಅದರಿಂದ ನಿಗದಿತ ಆದಂಥ ಎಳ್ನೀರಿಗೆ ಬೆಲೆಯನ್ನು ತರಬೇಕು ಅನ್ನೋದು ನಮ್ಮ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ ಇವತ್ತು. ಅದು ಕೂಡ ಸರ್ಕಾರಕ್ಕೆ ಗಮನ ತರಲು ಇಚ್ಛೆಪಡ್ತೀವಿ. ಅದ್ರ ಜೊತೆಯಲ್ಲಿ ಇವತ್ತೇನು ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ 60ರಷ್ಟು ಕನ್ನಡ ಕಡ್ಡಾಯಗೊಳಿಸಿದೆ, ಅದು ತುಮಕೂರಿನಲ್ಲಿ ಮಾಯ ಆಗಿಬಿಟ್ಟಿದೆ.
ಕನ್ನಡ ಅನ್ನೋದೇ ಇಲ್ಲ. ಇವತ್ತು ನಾವು ಹುಡುಕ್ಬೇಕಾಗ್ತಿದೆ ಚಾರ್ಜ್ ತಗೊಂಡು ಎಲ್ಲಿ ಕನ್ನಡ ಇದೆ ಅಂತೇಳಿ. ಅದರಿಂದ ಪಾಲಿಕೆಗೆ ಹೇಳಿ ಸಾಕಾಯಿತು. ಪಾಲಿಕೆನವರು ಮಳಿಗೆಗಳಿಗೆ ನೋಟಿಸನ್ನು ಕೊಟ್ಟು ದಂಡ ಹಾಕ್ಬೋದು, ಆದರೆ ಇವರು ದಂಡ ಹಾಕ್ತಿಲ್ಲ. ಇಲ್ಲಿ ದಂಡವಾಗಿ ಕೂತ್ಕೊಂಡಿದ್ದಾರೆ, ದಂಡಪಿಂಡವಾಗಿ ತಿನ್ಕೊಂಡು ಉಂಡ್ಕೊಂಡು ಅಚ್ಚುಕಟ್ಟಾಗಿ AC ರೂಮ್ನಲ್ಲಿ ಆರಾಮಾಗಿದ್ದಾರೆ. ಅದರಿಂದ ರೋಡಿಗೆ ಬಂದು ಅವ್ರು ಏನಾನ ಪ್ರತಿಯೊಂದು ಮಳಿಗೆಗಳಿಗೂ ಕೂಡ ನೋಟಿಸ್ ಕೊಟ್ಟು ಪ್ರತಿಯೊಂದು ಕನ್ನಡ ನಾಮಫಲಕ 3 ದಿವಸದಲ್ಲಿ ಹಾಕಲಿಲ್ಲ ಅಂದರೆ ನಾವೇ ಇಳಿಸ್ಬೇಕಾಗ್ತದೆ. ಅದರಿಂದ ಎಚ್ಚೆತ್ಕೋಬೇಕು. ಮುಂದಿನ ದಿನ ಏನು ತುಮಕೂರಿನಲ್ಲಿ ಬಸವನ ನರಸಾಪುರ ಇರ್ಬೋದು, ಅಂತರಸ್ಥಳ್ಳಿ ಇರ್ಬೋದು, ಕಾರ್ಖಾನೆಗಳಿವೆ. ಇವತ್ತು ನೋಡಿ ತುಮಕೂರು ಜಿಲ್ಲೆಯಲ್ಲಿ HAL ಇವೆಲ್ಲ ನಮ್ಮ ರೈತರು ಕೊಟ್ಟಿರೋಂಥ ಭೂಮಿ. ಅದರಿಂದ ಇವತ್ತು ಅಲ್ಲಿ ಬಂದು ಕೆಲಸ ಮಾಡ್ತಿರೋ ಯಾರು ಬಿಹಾರ್ನವರು, ನೇಪಾಳನವರು, ಕೇರಳದವರು, ತಮಿಳ್ನಾಡವರು. ನೀವು 82ರಷ್ಟು ಕನ್ನಡಕ್ಕೆ ಜನಗಳಿಗೆ, ನಮ್ಮ ರೈತರು ಕಾರ್ಮಿಕರಿಗೆ ಕೊಡಿ, ಅವ್ರು ಕೊಡಿಗೆ ಕೆಲಸನ ಕಾರ್ಖಾನೆಯಲ್ಲಿ. ಅದ್ಬಿಟ್ಟು ಬೇರೆಯವ್ರಿಗೆ ಕೊಟ್ಟರೆ ಇದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಈ ಥರ ಅನ್ಯಾಯ ಆಗಿಬಿಡಲ್ಲ ಅಂತ ಹೇಳ್ತಾ, ಮುಂದಿನ ಏನು 60ರಷ್ಟು ಏನನ್ನ ಕನ್ನಡ ಕಡ್ಡಾಯ ಕೊಡ್ತಿಲ್ಲ ಅಂದರೆ ಮುಂದಿನ ತಿಂಗಳು ತುಮಕೂರು ಬಂದನ್ನು ಕಾಲ್ ಮಾಡೋಕ್ಕಾಗುತ್ತೆ. ಈ ಸ್ವತ್ತು ಆಂದೋಲನವನ್ನ ಸಾರ್ವಜನಿಕರ ಬಡಾವಣೆಯಲ್ಲಿ ಅಭಿಯಾನ ಏರ್ಪಡಿಸಿ ಈ ಖಾತೆ ವರ್ಗಾವಣೆಗೆ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿ ಕನ್ನಡ ಸೇನೆ ವತಿಯಿಂದ ತುಮಕೂರು ಮಹಾನಗರ ಪಾಲಿಕೆ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಕನ್ನಡ ಸೇನೆ ಜಿಲ್ಲಾ ಗೌರವಾಧ್ಯಕ್ಷ ಕನ್ನಡ ಪ್ರಕಾಶ್ ಮಾತನಾಡಿ, ಈ ಖಾತೆ ಆಂದೋಲನವನ್ನ ಪ್ರತಿ ವಾರ್ಡ್ನಲ್ಲೂ ಅಭಿಯಾನ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು. ಪ್ರತಿ ಬಾರಿ ಆಫೀಸ್ಗೆ ಬರಲು ಜನರಿಗೆ ತೊಂದರೆಯಾಗುತ್ತಿದೆ. ವಾರ್ಡ್ನಲ್ಲಿಯೇ ಈ ಖಾತೆ ವರ್ಗಾವಣೆಗೆ ಅನುಕೂಲ ಮಾಡಿಕೊಡಿ. ಖಾತೆಯಲ್ಲಿ ಅಧಿಕಾರಿಗಳೇ ತಪ್ಪು ಮಾಡಿ ಮತ್ತೆ ಅದನ್ನ ಸರಿಪಡಿಸಲು ಜನ ಹಣ ವ್ಯಯಿಸುವಂತಾಗಿದೆ. ಇದರಿಂದ ಸಾರ್ವಜನಿಕರಿಗೆ ಸುಲಿಗೆಯಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿ ವಾರ್ಡ್ನಲ್ಲೂ ಈ ಖಾತೆ ಅಭಿಯಾನ ನಡೆಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ಈ ಬಗ್ಗೆ ರೆವಿನ್ಯೂ ಅಧಿಕಾರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಈ ಖಾತೆಯಾಗಲಿ ಅಥವಾ ಯಾವುದೇ ಖಾತೆ ಬದಲಾವಣೆ ಮಾಡಲು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕನ್ನಡ ಹೋರಾಟಗಾರ ನಟರಾಜ್ ಹಾಗೂ ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕನ್ನಡ ಒಕ್ಕೂಟದಿಂದ ನಾವು ಕೇಳ್ಕೊಂತ ಇದ್ವಿ ಸಾಹೇಬರಿಗೆ, ಈ ಸ್ವತ್ತು ಈ ಖಾತೆ ಏನು ಯಾವ್ದನ ಆಗಿರ್ಬೋದು ಮಾಡಬಾರ್ದು, ವಿತೌಟ್ ಲಂಚ ಇಸ್ಕೊಂಡಂಗೆ ಕೆಲಸ ಮಾಡಬೇಕು ಒಕ್ಕೂಟದವ್ರು ಹೇಳ್ತಾ ಇದ್ವಿ. ನಮ್ಮ ಒಕ್ಕೂಟ ಸಮ್ಮತಿಯಿಂದ ಹೇಳ್ತಾ ಇದ್ವಿ, ಯಾವುದೇ ಕಾರಣಕ್ಕೂ ತಡ ಆಯಿತು ಅಂದರೆ ನಿಮ್ಮ ಕಚೇರಿಗೆ ಬೀಗ ಹಾಕಿ ಎಲ್ಲ ಏನು ಈ ಖಾತಾ ಅಂತ ತಂದಿದ್ದಾರೆ ಅದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಈ ಖಾತಾ ಬದಲಾವಣೆ ಮಾಡೋದನ್ನು ಅದೊಂದು ಆಂದೋಲನ ಮಾಡಿ ಎಲ್ಲ ವಾರ್ಡ್ಗಳಲ್ಲೂ ಹಾಗೆ ಮುನ್ಸಿಪಲ್ ಕಚೇರಿಯಲ್ಲೂ ಸಹ ಆಂದೋಲನ ಮಾಡಿ ಈ ಖಾತಾ ಬದಲಾವಣೆ ಮಾಡಿಕೊಡ್ಬೇಕು. ಅದರ ಬದಲಾಗಿ ಈಗ ಈ ಖಾತಾಗಳಲ್ಲಿ ನೀವೇ ತಪ್ಪು ಮಾಡ್ತೀರಾ, ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಸಾರ್ವಜನಿಕರಿಗೆ ಹೊರೆನೂ ಆಗ್ತಾ ಇದೆ. ಕಚೇರಿ ತಿರುಗೋದಕ್ಕೆ ಈ ಒಂದು ವ್ಯವಸ್ಥೆ ತಪ್ಪಬೇಕು. ಈ ಖಾತಾ ಆಂದೋಲನಗಳನ್ನ ಎಲ್ಲ ವಾರ್ಡ್ಗಳಲ್ಲೂ ಏರ್ಪಡಿಸಬೇಕು. ಜನರ ಏನು ತೊಂದರೆ ಆಗ್ತಾ ಇದೆ ಅದನ್ನು ನೀವು ಅನುಕೂಲ ಮಾಡಿಕೊಡ್ಬೇಕು. ನಿಮ್ಮ ಹತ್ರನೇ ಇದೆ ನಮ್ಮ ಖಾತಾ, PID ನಂಬರ್ ನೀವೇ ಕೊಟ್ಟಿದ್ದೀರಾ, ನೀವೇ ಯಾಕೆ ವರ್ಗಾವಣೆ ಮಾಡ್ಕೋಬಾರ್ದು ಆಫೀಸ್ನಲ್ಲಿ? ನಮ್ಮ ಅವಶ್ಯಕತೆ ಏನಿದೆ? ಒಂದು PID ನಂಬರ್ಗೆ ನೀವೊಂದು ಈ ಖಾತಾ ನಂಬರ್ ಕೊಡ್ಬೋದಲ್ವಾ? ಅದು ಬಿಟ್ಬಿಟ್ಟು ನಾನು ಬರೋದು ಏನಿದೆ? ನೀವೇ ಕೊಡಿ. ನನ್ನ ಆಸ್ತಿಗೆ ನೀವೇ PID ನಂಬರ್ ಕೊಟ್ಟಿರೋದು. ನಿಮ್ಮ ನೀವು ಕೊಟ್ಟಿರೋ PID ನಂಬರ್ನ ಈ ಖಾತಾ ಆಗಿ ನೀವು ಬದಲಾಯಿಸ್ಕೊಳಕ್ಕಾಗಲ್ವಾ? ವರ್ಗಾವಣೆ ಮಾಡ್ಕೊಳಕ್ಕಾಗಲ್ವಾ? ಅದು ಬಿಟ್ಟು ನೀವು ಮತ್ತೆ ಅರ್ಜಿ ಕೊಡಬೇಕು, ಮತ್ತೆ ಬದಲಾಯಿಸಬೇಕು ಅಂತ ಹೇಳೋ ಈ ಒಂದು ಅಕ್ರಮ ರೀತಿಯನ್ನು ನೀವು ನಿಲ್ಲಿಸಿ ಇನ್ನು ಮುಂದಿನ ದಿನಗಳಲ್ಲಿ ಈ ಖಾತಾವನ್ನು ಸಲೀಸಾಗಿ ವರ್ಗಾವಣೆ ಮಾಡೋಂಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ವೆಂಕಟಾಚಲ ವಕೀಲರು ಆಗ್ರಹಿಸ್ತೀನಿ. ಹೌದು, ನಿರ್ಲಕ್ಷ್ಯ ಅಲ್ಲ ಸರ್, ಜನರಿಂದ ದುಡ್ಡು ದರೋಡೆ ಮಾಡ್ತಾ ಇದೆ, ಅದು ನಿಲ್ಲಿಸ್ಬೇಕು. ನಾವ್ಯಾಕೆ ದುಡ್ಡು ಅರ್ಜಿ ಕೊಡ್ಬೇಕು? ಇಲ್ಲಿಗೆ PID ನಂಬರ್ ಇದೆ ತಾನೆ, ಆ PID ನಂಬರ್ಗೆ ಒಂದು ಈ ಖಾತಾ ನಂಬರ್ ಕೊಡ್ಬೋದಲ್ವಾ? ಅದಕ್ಕೆ ನಮ್ಮ ಅವಶ್ಯಕತೆ ಏನಿದೆ? ಎಲ್ಲ ದಾಖಲೆಗಳು ನಿಮ್ಮ ಹತ್ರನೇ ಇದ್ದಾವೆ, ನೀವೇ ಕೊಡೋರು. ಅದನ್ನ ನೇರವಾಗಿ ಕೊಡಿ. ಅದು ಬಿಟ್ಟು ಅರ್ಜಿ ಹಾಕಬೇಕು. ಈ ಒಂದು ವ್ಯವಸ್ಥೆನ ಬದಲಾಯಿಸಬೇಕು ಅಂತ ಕೇಳ್ಕೊತೀವಿ. ಬಂದು ಸಾರ್ವಜನಿಕರಿಗೆ ಬಂದು 35 ವಾರ್ಡಾಗಿ ಎಷ್ಟು ದಿವಸ ಮೇಡಮ್ ಓಡಾಡಿದ್ದಾರೆ, ಕಮಿಷನರ್ ಓಡಾಡಿದ್ದಾರೆ ಕೇಳಿದ್ರು. ಫಸ್ಟು ಒಂದಿನ 35 ವಾರ್ಡಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಏನು ಕೆಲಸ ಐತೆ ಅಂತ ಒಬ್ಬರಿಗೂ ಗೊತ್ತಿಲ್ಲ. ಎಲ್ಲ ಸಾರ್ವಜನಿಕರಿಗೆ ಈ ಸೊತ್ತು ಮಾಡ್ಕೊಂತ ಹೇಳ್ತಾರೆ, ಈ ಸೊತ್ತು ಮಾಡೋದು. ನಮ್ಮ ಉದ್ದೇಶ ಅಂದರೆ
ಪ್ರತಿಯೊಂದು 35 ವಾರ್ಡ್ಗೆ ಒಂದು ಆಗೋಳು ಟೀಮ್ ಮಾಡ್ಕೊಂಡು ಒಂದೊಂದು ವಾರ್ಡಲ್ಲಿ ಒಂದೊಂದು ತಿಂಗಳು ಅವ್ರನ್ನ ಅಲ್ಲೇ ಕರ್ಸ್ಕೊಂಡು ಈ ಸೊತ್ತು ಮಾಡ್ಕೊಡ್ಬೇಕು ಅನ್ನೋದನ್ನೇ ನಮ್ಮ ಸಂಘಟನೆ ಪರವಾಗಿ ಅವ್ರನ್ನ ಕೇಳ್ಕೊತಾ ಇದ್ದೀವಿ ನಾವು. ನಾವು ಇನ್ನೊಂದು 2:30ವರೆಗೂ ಮಾತ್ರ 2:30 ಅಂತ ಬಾಕ್ಲ ಹಾಕಿದ್ದಾರೆ. 2:30 ಮೇಲೆ ಸಾರ್ವಜನಿಕರಿಗೆ ಅಧಿಕಾರಿನ ಬಿಡಿ ಅಂತ ಹೇಳ್ತಾರೆ. ಬೆಳಿಗ್ಗೆ 2:30 ಮೇಲೆ ಬಂದ್ರೆ ಅಧಿಕಾರಿಗಳು ಬೆಳಿಗ್ಗೆ 10 ಗಂಟೆಯಿಂದ 2:30 ತನಕ ಪಬ್ಲಿಕ್ ಅಲೋ ಇಲ್ಲ ಅಂತಾರೆ. ಅವಾಗೇನೋ 5 ಗಂಟೆಗೆ ಬರ್ತಾರೆ. 5 ಗಂಟೆ ಬಂದು ಪಬ್ಲಿಕ್ ಕೆಲಸ ಮಾಡ್ಕೊಡೋದು ಅವಾಗ ಇವು 2:30 ಮೇಲೆ ಬಂದ್ರೆ ಅಧಿಕಾರಿಗಳು 2:30 ಮೇಲೆ ಅಧಿಕಾರ 3 ಗಂಟೆ ಬಂದು 5 ಗಂಟೆ ಟೀ ಕುಡಿಯಕ್ಕೆ ಹೋದ್ರೆ ಅಲ್ಲೇ ಗೇಮು ಅಲ್ಲೇ ಸ್ಪೀಡ್ ಆಡ್ಕೊಂಡು ಹಂಗೆ ಹೊರಟೋಗ್ಬಿಡ್ತಾರೆ. ಇದ್ರ ಬರೋದೇ ಇಲ್ಲ. ಖಾತೆ ಪೆಂಡಿಂಗ್ ಇದೆ ಅಂದ್ರಲ್ಲ ಸರ್, ಎಲ್ಲಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಪೆಂಡಿಂಗ್ ಇದೆ? ನಗರಸಭೆ ಒಳಗೆ ಇಲ್ಲೂ ಈ ಸೊತ್ತು ಕೊಟ್ಟಿರೋದಕ್ಕೆ ತಿದ್ದುಪಡಿ ಬಂದಿರೋಂಥವು ಖಾತೆ ಮಾಡಿಕೊಟ್ಟಿರೋದು 4,000 ಪೆಂಡಿಂಗ್ ಅವೆ. ನಿನ್ನೆ ಮೇಡಮ್ ಅವರು ಪ್ರೆಸ್ ಮೀಟಿಂಗ್ ಅಲ್ಲಿ ಹೇಳಿದ್ರೆ 500 ಮಾತ್ರ ಪೆಂಡಿಂಗ್ ಅವೆ ಅಂತ ಹೇಳ್ತಾ ಇದಾರೆ. ಫಸ್ಟ್ ಎಲ್ಲ ಆಫೀಸ್ಗಳಿಗೆ ಹೋಗಿ ಎಷ್ಟೆಷ್ಟು ಖಾತೆಗಳು ಪೆಂಡಿಂಗ್ ಅವೆ ಅಂತ ಫಸ್ಟ್ ನೋಡಕ್ ಹೇಳಿ ಅವ್ನ. ಆಫೀಸ್ AC ಕೂತ್ಕೊಂಡ್ಬಿಟ್ಟು ಹೇಳೋದು ದೊಡ್ಡದಲ್ಲ, ಪ್ರೆಸ್ ಮೀಟಿಂಗ್ ಮಾಡೋದಲ್ಲ. ಬಂದಲ್ಲಿ ಏನಿದೆ, ಏನ್ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಫಸ್ಟ್ ನೋಡ್ಬೇಕು ಅವ್ರು ಬಂದಲ್ಲಿ. ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ವಜೇರಹಳ್ಳಿ ಗ್ರಾಮದಲ್ಲಿ ಶ್ರೀ ಚೌಡೇಶ್ವರಿ ದೇವಿಯ ನೂತನ ದೇವಾಲಯ ಗೋಪುರ ಮತ್ತು ಕಳಶ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ರಾಜೇಶ್ ಗೌಡ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಮಾಜಿ ಶಾಸಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡ ಮಾತನಾಡಿ, ನಮ್ಮ ಪೂರ್ವಿಕರು ಸಾಂಸ್ಕೃತಿಕ ಪರಂಪರೆಯ ತಳಹದಿಯಲ್ಲಿ ನಾವು ಮುನ್ನಡೆಯುತ್ತಿದ್ದೇವೆ. ಗ್ರಾಮೀಣ ಪ್ರದೇಶದ ಪ್ರತಿಯೊಂದು ಹಳ್ಳಿಯಲ್ಲಿಯೂ ನೂತನ ದೇವಸ್ಥಾನಗಳು ಸ್ಥಾಪನೆಯಾಗುತ್ತಿರುವುದು ಯುವಕರಲ್ಲಿ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ನಂಬಿಕೆ ಮತ್ತು ಭಾವನೆಗಳನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷ ಚಂಗಾವರ ಮಾರಣ್ಣ, ವಜರಹಳ್ಳಿ ರಮೇಶ್, ನರಸಿಂಹೇಗೌಡ, ಕೃಷ್ಣೇಗೌಡ, ತಿಪ್ಪೇಸ್ವಾಮಿ, ಹರೀಶ್, ಸುರೇಶ್, ವಿರೂಪಾಕ್ಷ ಸೇರಿದಂತೆ ಹಲವು ಗಣ್ಯರು, ಮುಖಂಡರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇದ್ದಾಗ ಅನೇಕ ಕೋಟ್ಯಾಂತರ ರೂಪಾಯಿ ಸರ್ಕಾರದಿಂದ ದೇವಸ್ಥಾನ ಅಭಿವೃದ್ಧಿಗಳಿಗೋಸ್ಕರ ಕೊಟ್ಟಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲೂ ಕೂಡ ರಾಜ್ಯ ಸರ್ಕಾರ ಈ ಒಂದು ಕಾರ್ಯಗಳನ್ನು ಮಾಡಿ ಆ ಒಂದು ಭಾಗದಲ್ಲಿ ಎಲ್ಲಿ ದೇವಸ್ಥಾನಗಳು ನಿರ್ಮಾಣವಾಗ್ತವೆ ಭಾಗದಲ್ಲಿ ಸಂಸ್ಕಾರ ಸಂಸ್ಕೃತಿ ಯಾವತ್ತೂ ಕೂಡ ಸ್ಥಾಪನೆ ಆಗಿರುತ್ತೆ. ಅದಕ್ಕೆ ಬದ್ಧವಾಗಿ ಸರ್ಕಾರ ಕೂಡ ಬೆನ್ನೆಲುಬಾಗಿ ಒಂದು ಪ್ರೋತ್ಸಾಹ ನೀಡಬೇಕು ದೇವಸ್ಥಾನಗಳ ಅಭಿವೃದ್ಧಿಗೆ ರಾಜ್ಯಾದ್ಯಂತ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಶಾಸಕರಾಗಲೇ ಬಂದು ಉದ್ಘಾಟನೆ ಮಾಡಿ ದೇವಸ್ಥಾನನ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಗಿದ್ದಾರೆ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಹೇಳ್ತಾ, ಇನ್ನೂ ತಾಯಿ ಚೌಡೇಶ್ವರಿ ಭಾಗದಲ್ಲಿ ಹೆಚ್ಚಿನದಾಗಿ ಮಳೆ ಬೆಳೆಗಳ ಆಗಿ ರೈತರು ಸುಖ ಸಮೃದ್ಧಿಯಿಂದ ಜೀವನ ಮಾಡುವಂತೆ ಆಗಲಿ ಅಂತಕ್ಕಂಥದ್ದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬದ ಸದಸ್ಯರ ವಿರುದ್ಧ ಮೂಡ ನಿವೇಶನ ಅಕ್ರಮ ಹಂಚಿಕೆ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಲು ಕೋರಿ ಸಲ್ಲಿಸಿದ್ದ ಅರ್ಜಿ ಹೈಕೋರ್ಟ್ ವಜಾಗೊಳಿಸಿ ಆದೇಶ ಹೊರಡಿಸಿದೆ. ಮೈಸೂರಿನ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ ತಕರಾರು ಅರ್ಜಿ ವಿಚಾರಣೆಯನ್ನ 2025 ಜನವರಿ 27ರಂದು ಪೂರ್ಣಗೊಳಿಸಿ ಕಾಯ್ದಿರಿಸಿದ್ದ ತೀರ್ಪನ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ಶುಕ್ರವಾರ ಪ್ರಕಟಿಸಿತು. ಆದೇಶದ ಪ್ರತಿ ಇನ್ನಷ್ಟೇ ಲಭ್ಯವಾಗಬೇಕಿದೆ. ಈ ಆದೇಶದಿಂದಾಗಿ ಸಿಬಿಐ ತನಿಖೆಯಿಂದ ಸಿದ್ದರಾಮಯ್ಯ ತಪ್ಪಿಸಿಕೊಂಡಿದ್ದಾರೆ. ಕಾನೂನು ಹೋರಾಟದಲ್ಲಿ ಸ್ವಲ್ಪ ನಿರಾಳರಾದಂತಾಗಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿದೆ. ತಮ್ಮ ವಿರುದ್ಧ ಪೋಕ್ಸೋ ಪ್ರಕರಣ ರದ್ದು ಕೋರಿ ಬಿಎಸ್ ಯಡಿಯೂರಪ್ಪ ಅವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದರು. ಇದೀಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಧಾರವಾಡ ಹೈಕೋರ್ಟ್ ಪೀಠವು ತೀರ್ಪು ಪ್ರಕಟಿಸಿದ್ದು, ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಬಿಎಸ್ ಯಡಿಯೂರಪ್ಪ ಅವರಿಗೆ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿ ಆದೇಶ ಹೊರಡಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಲ್ಲಿಸಿರುವ ಅರ್ಜಿಯನ್ನ ಭಾಗಶಃ ಪುರಸ್ಕರಿಸಿರುವ ಹೈಕೋರ್ಟ್ ಪ್ರಕರಣ ರದ್ದುಗೊಳಿಸಲು ನಿರಾಕರಿಸಿದೆ. ಅಲ್ಲದೆ ವಿಚಾರಣೆ ನ್ಯಾಯಾಲಯ ತನ್ನ ವಿಚಾರಣೆ ಪ್ರಕ್ರಿಯೆ ಮುಂದುವರಿಸಬಹುದಾಗಿದೆ. ಆದರೆ ಈ ಆದೇಶ ಹೈಕೋರ್ಟ್ ವಿಚಾರಣೆಗೆ ಒಳಪಡಲಿದೆ ಎಂದು ನ್ಯಾಯಪೀಠ ತಿಳಿಸಿದೆ. ವಂಚನೆ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಾಲಿವುಡ್ ನಟ ಹಾಗೂ ಸಮಾಜ ಸೇವಕ ಸೋನು ಸೂದ್ ವಿರುದ್ಧ ಪಂಜಾಬ್ ನ್ಯಾಯಾಲಯ ಅರೆಸ್ಟ್ ವಾರೆಂಟ್ ಹೊರಡಿಸಿದೆ. ಲೂಧಿಯಾ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ರಮಣ್ ಪ್ರೀತ್ ಕೌರ್ ಅವರು ಈ ವಾರೆಂಟ್ ಹೊರಡಿಸಿದ್ದಾರೆ.
ಲೂಧಿಯಾನ ಮೂಲದ ವಕೀಲ ರಾಜೇಶ್ ಖನ್ನಾ ಅವರು ಮೋಹಿತ್ ಶುಕ್ಲಾ ಎಂಬುವರ ವಿರುದ್ಧ 10 ಲಕ್ಷ ರೂಪಾಯಿ ವಂಚನೆ ಆರೋಪದ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ. ನಕಲಿ ರಿಜಿಕಾ ಕಾಯಿನ್ನಲ್ಲಿ ಹೂಡಿಕೆ ಮಾಡುವಂತೆ ಆಮಿಷ ಒಡ್ಡಲಾಗಿದೆ. ಇಲ್ಲಿ ವಂಚನೆ ನಡೆದಿದೆ ಎಂದು ಆರೋಪಿಸಿದ್ದಾರೆ. ಸಾಕ್ಷಿ ಹೇಳಲು ನಟ ಸೋನು ಸೂದ್ ಅವರನ್ನ ನ್ಯಾಯಾಲಯಕ್ಕೆ ಕರೆಯಲಾಗಿತ್ತು. ಆದರೆ ಅವರು ಹಾಜರಾಗಲು ವಿಫಲರಾದ ಕಾರಣ ಅರೆಸ್ಟ್ ವಾರೆಂಟ್ ಹೊರಡಿಸಲಾಯಿತು. ಲೂಧಿಯಾನ ನ್ಯಾಯಾಲಯವು ತನ್ನ ಆದೇಶದಲ್ಲಿ ಮುಂಬೈನ ಅಂಧೇರಿ ಪಶ್ಚಿಮದಲ್ಲಿರುವ ಓಶಿವರ ಪೊಲೀಸ್ ಠಾಣೆಯ ಅಧಿಕಾರಿಗೆ ಸೋನು ಸೂದ್ ಅವರನ್ನ ಬಂಧಿಸುವಂತೆ ನಿರ್ದೇಶಿಸಿದೆ. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.